ನಿನ್ಗೋಸ್ಕರ ಒಂದು ಹುಡುಗ ನೋಡ್ತಿದ್ದೀನಿ. ನಿಂದ ಅಮ್ಮ ನನ್ನ ಬ್ಲಾಗಲ್ಲಿ ಹಾಕ್ಬೇಡಲ್ಲ ಮಾತಾಡಿದ್ರೆ ಯಾರು ಕೇಳ್ತಾರೆ. ಇಷ್ಟು ಅಕ್ಕ ಅಂತ ಒಂದು ರೈಟ್ಸ್ ಇದೆ ಅಂತ ಬೈತಾನೆ ಹೇಳ್ತಾರೆ. ಸಂಧ್ಯಾ ಕಲ್ಲೆತ್ತೆ ನಿನ್ ಜೊತೆ ಒಂದ್ ಮಾನ ಮಾಡಿದ್ರೆ ಗೈಸ್ ಎಲ್ಲರಿಗೂ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಧ್ಯಾ ವ್ಲಾಗ್ಸ್. ಅಂದ್ರೆ ನಾನು ಇವಾಗ ಎದ್ದಿದ್ದೀನಿ, ಅದಕ್ಕೆ ಮುಖ ತೋರಿಸ್ತಾ ಇಲ್ಲ. ಸೊ ಪ್ಲೀಸ್ ತಪ್ಪು ತಿಳ್ಕೊಂಬೇಡಿ. ಮುಖ ಎಲ್ಲ ಊದ್ಕೊಂಡ್ಬಿಟ್ಟಿದೆ, ಒಳ್ಳೆ ಬೊಂಡ ಊದ್ಕೊಂಡ್ಬಿಟ್ಟಿದೆ. ನಾನ್ ತುಂಬಾ ಇಂಪಾರ್ಟೆನ್ಸ್ ಕೊಡೋರು, ಅವ್ರು ನನಗ್ ತುಂಬಾ ಇಂಪಾರ್ಟೆನ್ಸ್ ಕೊಡೋ ವ್ಯಕ್ತಿಗಳನ್ನ ಮೀಟ್ ಮಾಡಕ್ ಹೋಗ್ತಾ ಇದ್ದೀನಿ. ಏನು ವಿಷಯ ಎತ್ತ ಅಂತೆಲ್ಲ ತಿಳಿಸ್ತೀನಿ. ಸೊ ಲೆಟ್ಸ್ ಡೂ ಅ ಕ್ವಿಕ್ ಟ್ರಾನ್ಸಿಷನ್. ಹೊರಗಡೆ ಹೋಗ್ಬೇಕು ಅಂತ ಇದ್ಲು ಬೆಳಗ್ಗೆನೆ. ಫಸ್ಟ್ ನಾನು ಎಬ್ರಿಸಿದ್ದೆ ಅನ್ಕೊಳ್ಳಿ. ಎದ್ಲು ರೆಡಿ ಆದ್ಲು, ಇವಾಗ ಮತ್ತೆ ದಬಾಕೊಂಡಿದ್ದಾಳೆ. ಫೋನ್ ಮೇಲೆ ಫೋನ್ ಬಂದು ಎಮ್ಮೆ ತರ ಮಲ್ಕೊಂಡಿದ್ದಾಳೆ. ಈ ಎಮ್ಮೆನು ಎಬ್ರಿಸ್ಬೇಕು. ಎಬ್ರಿಸಿದ್ರು ತಪ್ಪು, ಎಬ್ರಿಸಿಲ್ಲ ಅಂದ್ರೆ ತಪ್ಪು. ಈ ಚಿಕ್ಕ ತಂಗಿಯವ್ರ ಗೋಳೆ ಇಷ್ಟು ಅಕ್ಕ ಅಂತ ಒಂದು ರೈಟ್ಸ್ ಇದೆ ಅಂತ ಬೈತಾನೆ ಹೇಳ್ತಾರೆ ತಂಗಿಗಳಿಗೆ. ಎದಳಲೆ ಹಿಂಗೆ ನನಗೆ ನಾನು ರೆಸ್ಪೆಕ್ಟ್ ಇಲ್ಲ ನನ್ಗೆ. ಹುಡುಗಿ ದೇವತರ ಅವಳೆ ಒಂದ್ ಮಣ ಮೇಕಪ್ ಮಾಡ್ಕೊಂಡು ಎದಳು ಡಾರ್ಲಿ. ಒಂದ್ ಮಣ ಮೇಕಪ್ ಬಳ್ಕೊಂಡ್ ಮಲ್ಕೊಂಡಿದ್ಯಾ ಎಮ್ಮೆ? ಎದಳ ಆಯ್ತು 9 ಗಂಟೆ, ನಿಜ 9 ಗಂಟೆ. ಇವ್ರು ನೋಡ್ರಿ ಬೆಳಿಗ್ಗೆ ಎದ್ದು ಇಲ್ಲಿ ನೋಡ್ತವ್ರೆ ತೇಜ ವ್ಲಾಗ್ಸ್ ನ. ಗೈಸ್ ಆದಷ್ಟು ಬೇಗ ತೇಜ 2K ಬೇಗ 100K ಮಾಡಿ ಗೈಸ್. ಒಂದ್ ಸರ್ಪ್ರೈಸ್ ಕೊಡ್ಬೇಕು ನಾನು. ಅದು 100K ಕೊಡೋಣ ಅಂತ ವೇಟ್ ಮಾಡ್ತಾ ಇದೀನಿ. ಸೊ ಪ್ಲೀಸ್, ಸಕ್ಕದಾಗಿರುತ್ತೆ, ನಿಮ್ಗೂ ಸರ್ಪ್ರೈಸಿಂಗ್ ಆಗಿರುತ್ತೆ. ಸೊ ಪ್ಲೀಸ್ ಬೇಗ ಮಾಡಿ ಗೈಸ್. ಈ ಚಳಿಲಿ ಯಾರಿಗಾದ್ರೂ ಎದ್ದಳಕ್ಕಾದ್ರೂ ಹೆಂಗ್ ಮನ್ಸ್ ಬರುತ್ತೆ ಗೈಸ್? ನನ್ಗಂತೂ ಎದ್ದೋಳು ಹೋಗಿ ಮತ್ತೆ ದಬಾಕೊಂಡಿದೀನಿ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಆಚೆ ಗಾಡಿ ಓಡಿಸ್ಬೇಕಂದ್ರೆ ಫುಲ್ಲು ಕವರ್ ಆಗಿ ಹೋಗಬೇಕು. ನಾನು ಸರಿಗಮಪ್ಪಾಗಿ ಇಷ್ಟರಲ್ಲಿ ಹೋಗ್ತೀನಿ, ಅದ್ರಲ್ಲಿ ಡೌಟೇ ಇಲ್ಲ. ಇವತ್ತು ನಾನು ಶೆಟ್ಟಿ ಮಾಡಿ ನೋಡ್ತಾ ಇದೀನಿ ಗೋಯ್ಸ್. ಸರಿಗಮ ಆಡಕ್ಕೆ ಏನು ಮಾಡಲ್ಲ ಇಲ್ಲಿ ಮನೆಯಲ್ಲಿ ಅಲ್ಲಿ ಓಕೆ ಗೈಸ್ ಬಿಡಿ, ಈಗ ಹೋಗುವ. ಬಾಯ್ ಬಾಯ್. ಹುಷಾರಾಗು. ಗೈಸ್ ಇಷ್ಟೆಲ್ಲ ಹಾಕೊಂಡಿದ್ರು ಚಳಿ. ಫ್ರೆಂಡ್ಸ್ಗಳು ಇರ್ತಾರಲ್ಲ, ನೀವು ನಿಮ್ ಫ್ರೆಂಡ್ಸನ್ ಬೈಯಲ್ವಾ? ಅಲ್ಲ, ನಾನ್ ಬೈದ್ರೆ ಮಾತ್ರ ತಪ್ಪ? ಅವ್ರು ನನಗ್ ಫ್ರೆಂಡ್ಸ್ ತಾನೆ, ಸೊ ಬೈತೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಗ ಕಿತ್ತೋದ್ ನನ್ನ ಮಕ್ಳು ಫ್ರೆಂಡ್ಸ್ ಇರ್ತಾರಲ್ಲ. ನಾನು ಇವ್ರಿಗೆ ಫ್ರೀ ರ್ಯಾಪಿಡೋ ಅಟ್ಲೀಸ್ಟ್ ಒಂಚೂರು ಕಾಸಾದ್ರು ಕೊಡಲ್ಲ ಗೈಸ್. ನೋಡಿ ಇವಾಗ ಬಂದಿಲ್ಲಿ ಇವ್ರ ಮನೆ ಮುಂದೆ ಕಾಯ್ತಾ ಇದ್ದೀನಿ. ಫ್ರೀ ರ್ಯಾಪಿಡೋ ಅಸಿಸ್ಟೆಂಟ್ ಆಗಿರುವ ನಾನು ನಿಮ್ಮನ್ನು ಸುಸ್ವಾಗತ ಮಾಡುತ್ತಿದ್ದೇನೆ. ಥ್ಯಾಂಕ್ ಯು. ಎಷ್ಟು ಬೇಗ ಬಂದಿದ್ದೀರಾ? ಫಸ್ಟ್ ಹೌದು. ಹಾಯ್. ಹೌದಾ? ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಓಕೆ, ರೆಡಿ ಆದ್ರ ಮೇಡಮ್? ಇಲ್ಲ, ನೀವು ಟೇಕ್ ಯುವರ್ ಓನ್ ಟೈಮ್. ಇಲ್ಲಿ ಬಂದು ಆಲ್ರೆಡಿ ನಾನು 15 ನಿಮಿಷ ಕಾಯ್ದಿದ್ದೀನಿ. ಇಲ್ಲ ಏನು ಚೆನ್ನಾಗಿ ಕಾಣ್ತಿದ್ಯಲ್ಲ. ಥ್ಯಾಂಕ್ ಯು. ಗೈಸ್ ಯಾರಾದ್ರೂ ಬಂದು ನೀನು ಚೆನ್ನಾಗಿ ಮಾಡ್ತಿದ್ಯಲ್ಲ, ಕಂಟೆಂಟ್ ಚೆನ್ನಾಗಿರುತ್ತೆ ಅಂತ ಹೇಳಿದಾಗ ಹೆಂಗಿರುತ್ತೆ ಗೊತ್ತಾ? ಅವ್ರ ಅಪ್ರಿಸಿಯೇಷನ್ ನನಗೆ ಹೆಂಗಿರುತ್ತೆ ಗೊತ್ತಾ? ಟೀನ್ 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 ಹಿಂಗಿರುತ್ತೆ ಗೈಸ್. ವೆರಿ ಶೈ ಗೈ. ಹ್ಯಾಪಿ ಬರ್ತ್ಡೇ ಟು ಯು. ಗಾಯ ಎಲ್ಲ ಆಗಿದೆ. ಹ್ಯಾಪಿ ಬರ್ತ್ಡೇ. ಯಾಕೆ ನಾವು ನಮ್ಮ ಹುಡುಗಿರ್ ಅಂತ ಹೇಳ್ತೀನಿ ಗೊತ್ತಾ? ನೋಡಿ ಇವಾಗ ಏನ್ ಮಾಡ್ತಾಳೆ. ನಮ್ ಕರ್ನಾಟಕದ ಹುಡುಗಿರು ಚಿಕ್ಕದಾಗ ಒಂದ್ ಬಿಂದಿ ಇಟ್ಕೊಂಡು ನಮ್ಮ ಭಾರತದ ಹೆಣ್ಣು ಮಗಳು ಈಗ ಇಷ್ಟ ತನಕ ಆಗಿರ್ಲಿಲ್ಲ, ಬೇರೆ ಆಗಿದ್ಲು. ಅವಳೇನ್ ಮಾಡೋಳೆ? ಏನಿಲ್ಲ, ಅವಳು ಏನ್ ಮುನ್ಸ್ಕೊಂಡು ಹೋಗಿಲ್ಲ. ಅವಳಿಗೂ ಅದೇ ನಾನ್ ಮಾತ್ರ ಹಿಂಗ
ಮನ ಮಾಡ್ಕೊಂಡ್ಬಿಡಲ್ಲ ಮೀಡಿಯಾಕಲ್ಲು. ನನಗೆ ಗೊತ್ತಿಲ್ಲ ಮತ್ತೆ ನಾನು ಕಿರ್ಚೋ ಮುಂಚೆ ಅವ್ರಿಗೆ ಹೇಳ್ಬಿಡು, ಅವ್ರಿಗೂ ಇಟ್ಬಿಡು. ಎಲ್ಲಾರನು ಇಲ್ಲೇ ಬಿಟ್ಟು ನಾನು ಹೊರಡ್ತಾ ಇದ್ದೀನಿ. ಹ್ಯಾಪಿ ಬರ್ಡೇ. ಹೊರಡ್ತಾ ಇದ್ದೀನಿ. ಬಾಯ್. ಥ್ಯಾಂಕ್ ಯು. ಬಂದು ದೋಸೆ ತಿಂದು ಹೋಗಿದ್ದಕ್ಕೆ. ನಾನು ನಿನ್ಗೋಸ್ಕರ ಒಂದು ಹುಡುಗನ ಹುಡುಕಿದ್ದೀನಿ. ಸಂಧ್ಯಾ ನಿಂದ ಅಮ್ಮ ನನ್ನ ಬ್ಲಾಗಲ್ಲಿ ಹಾಕ್ಬೇಡ ಸಂಧ್ಯಾ, ಸುಮ್ಮನೆ ಬಿಟ್ಬಿಡು ಸಂಧ್ಯಾ. ಏನು ಇಲ್ಲಿ ಬಂದಿದ್ದೆ ಇಲ್ಲಾರ್ದಾರೆ ಈ ತರ ಎಲ್ಲ ಮಾತಾಡಿದ್ರೆ ಯಾರು ಕೇಳ್ತಾರೆ? ನಮ್ಮ ಅಪ್ಪ ಅಮ್ಮನೆ ಕಳ್ಸ್ಬೇಕಾದ್ರೆ ನೀವೆಲ್ಲ ಅಧಿಕ ಪ್ರಸಂಗ ಮಾಡ್ಕೊಂಡು ಫೋನಲ್ಲಿ ವಿಡಿಯೋ ಮಾಡ್ಕೊಂಡು ಹಾಕ್ತೀರಾ? ಹಾಗಾದ್ರೆ ನಿಮ್ಮ ಅಪ್ಪನ ಪ್ರಕಾರ ನಾವ್ ಏನ್ ಬೇಕಾದ್ರೂ ಮಾಡ್ಬೋದು, ವಿಡಿಯೋ ಮಾತ್ರ ಮಾಡಬಾರ್ದು. ಇಲ್ಲ ನಾನು ಇನ್ನೊಂದು ತೋರಿಸಿರೋದು ರಶ್ಮಿತಾ ತೋರಿಸಿದ್ರು ನಿನ್ ಮದ್ವೆ ಆಗದ ತಲೆ ಕೆಡಿಸ್ತಾರೆ. ಎಲ್ಲ ಟೈಮಲ್ಲೂ ನಾನು ಇಲ್ಲಿ ಹುಡುಗ ಹುಡುಕಿದ್ದೀನಿ ಅಂತ ಅನ್ಕೊಂಡಿದ್ರೆ ನಾನು ಏನು ಹೇಳಿ ನನ್ನ ತೋರಿಸ್ಬೇಡ. ಏನ್ ಗೊತ್ತಲ್ಲ, ಅವಳ ಲೈಫಲ್ಲಿ ಪ್ರಾಬ್ಲಮ್ಸ್ ಇರಲ್ಲ. ಪ್ರಾಬ್ಲಮ್ಸ್ ಹುಟ್ಟಾಕವ್ರೆ ನಾವು ನಿಜ ಒಪ್ಕೊಳ್ರಿ ಗರ್ಲ್ಸ್. ಸಂಧ್ಯಾ ನಾವು ಅಂದ್ರೆ ಸಂಧ್ಯಾ ಮಾತ್ರ ಅವಳಿಗೆ ಜೀವನದಲ್ಲಿ ಅಷ್ಟು ಟಾಕ್ಸಿಕ್ ಬಾಯ್ ಫ್ರೆಂಡ್. ನೀನ್ ಅವಳಿಗೆ ಅಷ್ಟು ಟಾಂಟ್ ಮಾಡಿದ್ಯಾ, ಅಷ್ಟು ಗೋಳಿಕೊಂಡಿದ್ಯಾ, ಆ ಜೀವ ಆಗಿದ್ದಕ್ಕೆ ಬದುಕಿದೆ. ಇನ್ನ ನಿನ್ನ ಹತ್ರ ಈ ಭಯನೇ ಸಾಕು ನೋಡು. ಇವತ್ತು ನನ್ನ ನಿನ್ನ ರಿಲೇಶನ್ಶಿಪ್ ನನ್ ಬ್ರೇಕಪ್ ಆಗಿದ್ದ ಖುಷಿಗೆ ಇವಾಗ ನಾನು ಇದೆಲ್ಲ ಅಮ್ಮ ಅಂತೆ. ಅಲ್ಲ ಎಲ್ಲಾಯ್ತು ಅದು ಗೈಸ್? ಇವಾಗ ಸಂಜನಾ ಅವ್ರ ಫ್ರೆಂಡ್ ಬರ್ತಾರಂತೆ. ಆ ಫ್ರೆಂಡ್ ಜೊತೆ ನಾನು ಹೋಗ್ತಾ ಇದ್ದೀನಿ. ಫಸ್ಟ್ ಕ್ವಶನ್ ಕೇಳಿದ್ದೆ ಗುಡ್ ಲುಕಿಂಗ್ ಅಂತ ಕೇಳಿದೆ. ಹ್ಞೂ ಅಂದ್ಲು. ನೋಡೋಣ ಕಮೆಂಟ್ ಸೆಕ್ಷನ್ ಅಲ್ಲಿ. ಸಂಧ್ಯಾ ಅವ್ರಿಗೆ ಸತ್ಯನೇ ಗೊತ್ತಿಲ್ಲ. ಬೇಡ ಬಿಡು. ಏನಂತ ನೀವಿಬ್ರದ್ದು ಏನು ಇಲ್ವೇ ಇಲ್ಲ ಅಂತ ನೀನೇ ಹೇಳಿದ್ಯಾ. ನೀವಿಬ್ರದ್ದು ಏನು ಇಲ್ಲ ಅಂತ ಅಂದ್ಬಿಟ್ಟು ಚೆನ್ನಾಗಿ ಅನ್ಕೊಂಡ್ಬಿಡ್ತಾರೆ ಅಂತ ನನಗೆ. ಈ ಪ್ರಪೋಸ್ ಮಾಡ್ಬಿಟ್ರೆ ವೈಫ್ ಮೆಟೀರಿಯಲ್ ಅಲ್ಲಿ ನಮ್ ಸಂಜನಾ ವೈಫ್ ಮೆಟೀರಿಯಲ್ ಗೈಸ್. ನೋಡಿ ಇಲ್ಲಿ ಆಲ್ರೆಡಿ ಬೊಟ್ಟೆಲ್ಲ ಇಟ್ಕೊಂಡು ವೆಸ್ಟರ್ನ್ ಅಲ್ಲೂ ನಾವು ವೈಫ್ ಮೆಟೀರಿಯಲ್ ಅಥವಾ ಪಬ್ ಮೆಟೀರಿಯಲ್ ಅಥವಾ ಪಬ್ ಅಲ್ಲ ಪಾಪ ಪಬ್ ಅವರೆಲ್ಲ ತಪ್ಪಲ್ಲ. ವೈಫ್ ಮೆಟೀರಿಯಲ್ ಅಲ್ವಾ ಅಂತ ಅಂದ್ಬಿಟ್ಟು ಬಟ್ಟೆಯಲ್ಲಿ ಕುಂಕುಮದಲ್ಲಿ ಜಡ್ಜ್ ಮಾಡೋದು ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವ್ರು. ಗೈಸ್ ನೋಡಿ ಸಂಜನಾಗೋಸ್ಕರ ಅವ್ರ ಫ್ರೆಂಡ್ ತಗೊಂಬಂದ್ ಕೊಟ್ಟಿರೋದು ಇದು. ತಗೊಳ್ಳೆ. ನಾವು ಓಪನ್ ಮಾಡಿದ್ದು ಆಯ್ತು, ತಿಂದಿದ್ದು ಆಯ್ತು. ನಾಚಿಕೆ ಮಾನ ಮರಿಯ ಆಯ್ತು. ಇಷ್ಟನೇ ಬರೋದು. ಬಾಕ್ಸ್ ಮಾತ್ರ ದೊಡ್ಡದು. ನಮ್ಮ ಹುಡುಗಿ ಕೈಲಿ ನಾವು ಕೇಕ್ ಕಟ್ ಮಾಡಿಸ್ತಾ ಇದೀವಿ. ತುಂಬಾ ದೊಡ್ಡ ಕೇಕ್, ನಮ್ಮ ಪ್ರೀತಿಯಿಂದ ತುಂಬಿರೋ ಕೇಕ್. ನೋಡಿ ಬ್ಲೆಡ್ ಹಾಕಿ ಮಾಡಿರೋ ಕೇಕ್ ಇದು. ರೆಡ್ ಫಾರ್ ಬ್ಲೆಡ್. ಅಲೋ ಕೇಕ್ ನ ಹಿಂಗ್ ಕಟ್ ಮಾಡ್ಕೊಂಡು ಕೇಕ್ ಅದು. ಬರ್ಡೇ ಟು ಯು. ಅದವ್ರೆ ತಿನ್ಬೇಕು. ಯಾರು ತಿನ್ಸ್ಕೊಂಡೆ ಬಂದಿರೋದಿಲ್ಲ. ಹಿಂಸೆ ಕೊಡ್ತಾರಲ್ಲ. ಅಮ್ಮ ಯಾರಿಗೂ ಬೇಕು ಮಾಡಿಲ್ಲ ನನಗೆ. ಸಂಜನಾ ಇವತ್ತು 200% ಬ್ರೈನ್ ಯೂಸ್ ಮಾಡಿದ್ದಾರೆ. ವಿಡಿಯೋ ತೆಗಿಬೇಡ ಅಂತಾಳೆ. ಆಮೇಲೆ ಏನೋ ಹಿಂಗ್ ಬರ್ತಾಳೆ. ಹಾಕ್ತೀನಿ ನಾನು. ಬೇಡ ನಿಂಗೆ ಇದ್ದೇ ಇರೋದು ಟೇಸ್ಟು. ಆ ಬ್ರೆಡ್ ತಿಂತ ಖಾಲಿ ಬ್ರೆಡ್ ಬಂಟಿನ ಕೇಕ್ ಇಸ್ಕೊಂತವ ಇವು. ಬೆಂಗಳೂರು ಟ್ರಾಫಿಕ್ ಅಲ್ಲಿ ಹೆವಿ ಸಿಗಾಕೊಂಡ್ಬಿಟ್ಟಿದೀವಿ. ನಾವಂತೂ ಸಿಗಾಕೊಂಡಿದ್ದೀವಿ. ಸೊ ಗೈಸ್ ಇವಾಗ ನೀವು ನೋಡಬಹುದು ನಮ್ಮ ಟೀಮ್ ಅಲ್ಲಿ ಇರೋ ಒಂದು ಪಾಂಡನ. ಇಟ್ಸ್ ಪ್ರಿಯಾಂಕಾ. ಸೊ ಇವಾಗ ನೋಡಿ ನಾನು ಮುದ್ದ ಕಾಣ್ತಿದ್ದೀನಲ್ಲ, ಅವಾಗ್ಲಿಂದ ಸ್ವೆಟರ್ ಎಲ್ಲ ಹಾಕೊಂಡು ಆಚು ಚಳಿ ಗೈಸ್. ಅಷ್ಟೆಲ್ಲ ಪೇಷನ್ಸ್ ಇಲ್ಲ ನನಗೆ. ತೆಗೆದು ಚೆನ್ನಾಗಿ ಕಾಣಬೇಕು ಅಂತ ನಾನು ಚಳಿಲಿ ಸಾಯಕ್ಕಾಗುತ್ತಾ? ಅದಕ್ಕೆ ಹಂಗೆ ಬಂದಿದೆ. ಆ್ಯಂಡ್ ಇವಾಗ ಈ ಥರ ಬಂದಿದ್ದೀನಿ. ನಮ್ಮ ಪ್ರಿಯಾಂಕಾ ಕ್ಯೂಟ್. ನಂದನ ತಿರ್ಗ ಒಂಚೂರು ನಗೆ ಸತ್ತಿರ ಏನೋ ಥರ ಇರಬೇಡ. ಎತ್ತೆ ಕಲ್ಲೆತ್ತೆ ನಿಮ್ ಜೊತೆ ಒಂದ್ ಮಾನ ಮರ್ಯಾದೆ ತಗೋಬೇಡಪ್ಪ ಸುಮ್ಮನೆ ಕಲ್ಲು. ಇಲ್ಲಿ ನಾವೆಲ್ಲ ಫೋಟೋ ಹಿಡ್ಕೊಳ್ಳೋಣ ಅಂತ ಪ್ಲಾನ್ ಮಾಡ್ತಿದ್ರೆ ಇವ್ಳು ಮಾತ್ರ ಸಪ್ರೇಟ್ ಆಗಿ ಏನೋ ಬರೀ ಈ ಕಡೆ. ಬರ್ಡೇ ಅಂತ ಸುಮ್ಮನಿದ್ರೆ ಜಾಸ್ತಿ ಆಡೋದು.
ದೂರ ಮಾಡಲು ಎಂದೂ ಆಗಲ್ಲ. ನಮ್ಮ ಹುಡುಗಿರೆಲ್ಲ ಇಲ್ಲಿ ಇವಾಗ ಮೂವಿ ನೋಡೋಣ ಅಂತ ಕರ್ಕೊಂಡ್ಬಂದಿದ್ದಾರೆ ಸಂಜನಾ. ಯಾಕಂದ್ರೆ ಇಟ್ಸ್ ಬರ್ಡೇ, ಅವ್ರನ್ನ ಇವತ್ತು ಸಿಕ್ಕೋಣ ಅನ್ನೋದು ನಮ್ಮ ಪ್ಲ್ಯಾನ್ ಆಗಿತ್ತು. ಸೊ ಇನ್ನೂ ನಾನೇನು ಗಿಫ್ಟ್ ತೊಗೊಂಡಿಲ್ಲ ಗೈಸ್. ಸ್ಮಾಲಲ್ಲಿ ಏನಾದರೂ ಗಿಫ್ಟ್ ತೊಗೊಳ್ಳೋದಾ ಅಂತ ಯೋಚನೆ ಮಾಡ್ತಿದ್ದೆ. ನಾನು ಯಾವಾಗಲೂ ತೊಳಕೋಕೆ ಹೋಗಿ ಅವಳು ಮನೆಗೆ ಹೋಗಿ ವಿಶ್ ಮಾಡ್ತಿದ್ದೆ. ಈ ಸರಿ ಹೋಗೋಕ್ಕಾಗಿಲ್ಲ, ಅದೊಂದು ಬೇಜಾರಿದೆ. ಸೊ ಏನು ಗಿಫ್ಟ್ ಕೊಡಿಸ್ತೀನಿ ಅಂತ ನಿಮ್ಗೆ ಏನಾದ್ರು ಪ್ಲ್ಯಾನ್ ಇದೆಯಾ? ಹ್ಯಾಪಿ ಬರ್ತ್ಡೇ ಸಂಜನಾ. ನನ್ನ ಕಡೆಯಿಂದನೂ ಸಂಜನಾ. ಎಲ್ಲರ ಕಡೆಯಿಂದನೂ iPhone 17 Pro Max ಇದೆ ಅದ್ರಲ್ಲಿ. ಸಂಜನಾ ಸಂದೇಗ್ ಇಸ್ಕೊಡೋಣ ಎಲ್ರು ಐಫೋನ್ 17 Pro Max. ನನ್ನ ಬರ್ಡೇ ನೆಕ್ಸ್ಟ್ ವರ್ಷ ಇಸ್ಕೊಡ್ತೀನಿ ಅಂತ ಹೇಳ್ರೆ ನಾನು ಕ್ಯಾಮ್ರಾ ಮೇಲೆ ಇನ್ವೆಸ್ಟ್ ಮಾಡ್ತೀನಿ. ನಂಗೊಂದು ಕೊಡ್ಬಿಡೆ. ಹಸಿರು ಗಾಜಿನ ಬಳೆಗಳೇ, ಹಸಿರು ಬಿಟ್ಟು ಇನ್ನೆಲ್ಲ ಮಿಕ್ಸ್ ಮಾಡ. So pretty. it's cute. How is it? Just looking like you. Wow. Happy ಸಂಜನಾ, ಎಂಜಾಯ್ పండగ చేసుకో. ಟೆನ್ಷನ್ ಆಗ್ತಿದೆ ಗೈಸ್, ನಂದು ಕ್ಲಿಯರ್. ಏನ ಗಿಫ್ಟ್ ನಿನ್ ಗಿಫ್ಟ್ ಕೊಡು. ಏ ನಮ್ಮೆಲ್ರದ್ದು ಗಿಫ್ಟ್. ಗೈಸ್ ವೆಜಿಟೇರಿಯನ್ ಇಲ್ಲಿ ಬಿಟ್ಬಿಟ್ಟು ಬಾರಿ ನೀನು ವಿಡಿಯೋ ಇಲ್ವಾ? ದಟ್ ಒನ್ ಖಾಲಿ ಪಲಾವ್ ನಾನು ಬಿಟ್ಬಿಟ್ಟು ನಾವು ಹೋಗ್ತಾ ಇದೀವಿ. ಏನ್ ಗೊತ್ತಾ, ಪ್ರತಿ ಸರಿ ಬಂದಾಗ ನಾವು ಸ್ಯಾಕ್ರಿಫೈಸ್ ಮಾಡಿದೀವಿ ತಾನೆ ಅವಳಿಗೋಸ್ಕರ. ಅವಳು ಬಿಟ್ಬಿಟ್ಟು ಹಂಗೆ ಬಂದಿದ್ದೀರಾ. ನೋಡ್ರಿ ಅಲ್ಲಿ ಉಮ್ಮ ಅಂತ ನಂದನ ಹತ್ರನೂ ಮಾತಾಡ್ತಲ್ಲ, ಉಮ್ಮ ಅನ್ಕೊಂಡ್ಬಿಡ್ತಾಳೆ. ನೋಡ್ರಿ ನೋಡು ಮುಖ, ಆಂಜನೇಯನ್ ಮುಖ ಆಗ್ಬಿಟ್ಟೈತೆ. ಏನ್ ಕೇಳಕ್ಕೆ ಅವಳದು ವೆಜ್ ಬರ್ಗರು KFC ಅಲ್ಲಿ ಸೇಮ್ ಎಣ್ಣೆಗೆ ಹಾಕಿ ಕರೀತಾರಂತೆ, ಅದಕ್ಕೆ ಕನ್ಫರ್ಮೇಶನ್. ಕೇಳೆ ಕ್ಲಾರಿಫೈ ಆಗೋಯ್ತು ಗೈಸ್. ನಂಗೆ ಸಂಜನಾ ಡೌಟ್, ಇವಾಗ ಆರ್ಡರ್ ಮಾಡ್ತಾಳೆ. ನನಗೆ ಪೆಪ್ಸಿ ನಂಗೊಂದು ಪೆಪ್ಸಿ ಗರ್ಲ್ಸ್ ಪ್ಲೀಸ್. ಪೆಪ್ಸಿ ಬೇಕಾ? ಅಲ್ಲಿ ಬರ್ತಾ ಇದೆ ಅಲ್ಲ ಪೆಪ್ಸಿ. ನಂಗೂ ಟೇಸ್ಟ್ ಕೊಡ್ತೀಯ? ಬೇಡವೆ ನೀನು ದರಿದ್ರವಾಗಿ. ನಿನ್ ಸೈಡ್ ಹೋಗಿ ಅವಳಿಗೆ ಪ್ರೈವಸಿ ಕೊಡೆ. ಹೋಗಿ ಕಡೆ ಹೋಗಿ. ತೋರ್ಸೆ ಅವಳನ್ನ ತೋರ್ಸೆ. ಎಲ್ಲ ಮಾಡ್ಬಿಟ್ಟು ಬಿಲ್ ಹಾಕ್ಬಿಟ್ಟು ಹೊಟ್ಟೋಗ್ಬಿಟ್ರು. ಹೋಗಿ ಸಾಯಿದೆ. ಸಂಜು ಹ್ಯಾಪಿ ಬರ್ಡೇ. ಆಕ್ಚುಲಿ ವೆಂಕಟೇಶ್ವರ ಅದಕ್ಕಲ್ಲ ಕಾಣಿಸ್ತಾ ಇದೀನಿ ಅಂತ. ಓ ನೋ ನೋ ನೋ, ನಾನ್ ಸತ್ರು ಇದ್ರ ನಂಬೋದಿಲ್ಲ. ಗೈಸ್ ಈ ಕನ್ಫರ್ಮ್ ಆರ್ಡರ್ ಕೊಡಕ್ ನಂಗೆ ಎಷ್ಟೋ ಖುಷಿ ಗೈಸ್. ಯಾಕಂದ್ರೆ ಬಿಲ್ ಪೇ ಮಾಡೋದು ನಮ್ ಸಂಜು ಅಲ್ವಾ, ಅದಕ್ಕೆ ಮುಚ್ಕೊಂಡು ನನ್ನ ಮೂವಿದು ದುಡ್ಡು ಕಳಿಸು 350 rupees. ಅವಳು ಮೊಬೈಲ್ ಕ್ಯಾಶ್ ಕೊಡ್ತೀನಿ. ನಿಮ್ಮ ಮೇಲೆಲ್ಲ ನಂಬಿಕೆ ಇದೆ ನನಗೆ. ಅದೇ ನಾನು ಒಬ್ಳು ಮೇಲೆ ನಂಬಿಕೆ ಇಲ್ಲ ನಿನ್ಗೆ. ಪೇಮೆಂಟೇ ಮಾಡಿಲ್ಲ ಗೈಸ್. ಅದೇನ್ ಬರ್ಡೇಗಳು ಒಂದ್ಸರಿ ಟ್ರೀಟ್ ಕೊಡ್ಸಕ್ ಇಷ್ಟೊಂದು ಅವತಾರ. ಅವ್ರು ಇವಾಗ ಅದು ನಿಜ ಅನ್ಕೊಬೇಕು. ಇಲ್ಲ ಕೊಡಿಸ್ತಾಳೆ ಗೈಸ್. ಮತ್ತೆ ಮಾಡ್ಸೋಣ. ಪ್ರಾಕ್ಟೀಸ್ ಮೇಕ್ ಮ್ಯಾನ್ ಪರ್ಫೆಕ್ಟ್, ವಿಮೆನ್ ಪರ್ಫೆಕ್ಟ್. ಇವತ್ತು ಶೆಟ್ಟಿ ಚೆನ್ನಾಗಿ ಕಾಣ್ತೋಳಲ್ಲ. ಶೆಟ್ಟಿ ಎಕ್ಸ್ಪ್ರೆಷನ್. ಸಂಜನಾ ಒಂದ್ ನಿಮಿಷ ಬಾ, ನಿನ್ಗೇನೋ ಮಾಡ್ಬೇಕು. ಬಾಯಲ್ಲಿ ಬೇಗ ಇಲ್ಲಿ ನಿಂತ್ಕೋ. KFC ಇಲ್ಲಿ ತಿಂದ್ಬಿಟ್ಟಿದೀನಿ. ಅಯ್ಯೋ ಎಲ್ಲೋ ತಿಂದಿದ್ನಲ್ಲ, ಇದಲ್ಲ ಇದು ಚಿಕನ್. ಖಾಲಿ ಪಲಾವ್ ವೆಜಿಟೇರಿಯನ್ ತಿಂತೈತೆ, ನಾವೆಲ್ಲ ನಾನ್ ವೆಜ್ ತಿಂತಾ ಇದೀವಿ. ನಮ್ಗೆಲ್ಲ ಕೊಡ್ಸಿದ್ದು ಸಂಜನಾ ಅವರೇ. ನಾನು ಅವ್ರು ಯಾವಾಗಲೂ ವಿಡಿಯೋ ಮಾಡಿ ಹಾಕ್ತಾರಲ್ಲ ಖಾಲಿ ಪಲಾವ್ ಅದು ಇದು ಅಂತ, ನಾನು ಇಲ್ಲಿ ಇಟ್ಬಿಟ್ಟು 1 hour ಆಚೆ ಹೋದ್ರು ಅವ್ರು ಮುಟ್ಟಲ್ಲ ಅನ್ನೋ ಧೈರ್ಯ ಇದೆ. ಅವಳಿಗೆ 100% ಇದ್ರೆ ನಮ್ಗೆ 1000% ಇದೆ ಅವಳು ಇದನ್ನ ಮುಟ್ಟಲ್ಲ ಅಂತ. ನೀನ್ ಇದನ್ನಂತೂ ಮುಟ್ಟಕ್ಕೆ ಆಗಲ್ಲ. ಖಾಲಿ ಪಲಾವ್ ಜಾಸ್ತಿ ಬಿಲ್ಡಪ್ ಬೇಡ ಆಯ್ತಾ? ನಮ್ ನಾಯಿಗಳು ಕರೆಕ್ಟ್ ತಿಂದಿಲ್ಲ ಗೈಸ್. ಎಲ್ಲ ಮೂಳೆ ಎಲ್ಲ ಬಿಟ್ಬಿಟ್ಟು ತಿಂದಿದ್ಯಾ? ಅಲ್ಲಿ ಪುದೀನ ಕರ್ಬೇವಿನ ಸೊಪ್ಪೆಲ್ಲ ಬಾರೆ ಕರ್ಬೇವಿನ ಸೊಪ್ಪು KFC ಸಿಗಲ್ಲ. ನಾವು ಅನ್ಲಿಮಿಟೆಡ್ ತಗೊಳ್ಳೋಣ ಅನ್ಕೊಂಡ್ವಿ. ತೋರಿಸಿದ್ಯಾ? ಅನ್ಲಿಮಿಟೆಡ್ ತಗೊಳ್ಳೋಣ ಅನ್ಕೊಂಡ್ವಿ. ಫ್ರೈಡೆ ಸ್ಯಾಟರ್ಡೆ ಸಂಡೇ ಮಾತ್ರ ಅನ್ಲಿಮಿಟೆಡ್ ಅಂತೆ. ಸೊ ಇವಾಗ ಲಾಜಿಗೆ ಇದಕ್ಕೆ 600 ರೂಪಾಯಿ ಕೊಟ್ಟಿದ್ದೀನಿ. ಇದು ಮೂವಿ ಸ್ಟಾರ್ಟ್ ಆಯ್ತು. ಇದನ್ನೇ ನಾನು ಹೋಗಿ ಪ್ಯಾಕೆಟ್ಸ್ ತಂದು ಮಾಡಿದ್ರೆ ವರ್ಷ ಎಲ್ಲ ತಿನ್ಬೋದು. ಸ್ಟಾರ್ಟ್ ಆಯ್ತು ಸಂಧ್ಯಾ. ಅರ್ಥ ಆಗ್ತಾ ಇಲ್ಲ. ಪೇಪರ್ ಮೇಲೆ
ಇದೆ. ಅನ್ಲಿಮಿಟೆಡ್ ಕೊಡ್ತೀನಿ ಅಂದ್ರೆ ಅನ್ಲಿಮಿಟೆಡ್ ಕೊಟ್ಟಿಲ್ಲ. ಎಷ್ಟು ಬೇಜಾರಾಗಬೇಡ, ಮೋಸ ಮಾಡ್ತಾರೆ, ಧೋಕ ಮಾಡ್ತಾರೆ PVR ಅವರು. ಸೊ ನಂಗೆ ಟ್ರಾನ್ಸ್ಲೇಟರ್ ಬೇಕಿದ್ದಾರೆ ಗೈಸ್. ಆ ಕ್ಯಾಪ್ಷನ್ ಬಂದು ನಾನು ಒಂದಾಗಿ ಡೋಂಟ್ ಡಿಸ್ಟರ್ಬ್ ಮೀ. ಬ್ಲಾಗ್ ಮಾಡ್ತಾ ಇಲ್ವಾ ಗೈಸ್? ಅಲ್ಲಿ ಒಂದು ಲೈನ್ ಬರೋಷ್ಟು ಓದಷ್ಟಲ್ಲೇ ಅದು ಇನ್ನೊಂದು ಲೈನ್ ಬಂದ್ಬಿಡುತ್ತೆ ಗೈಸ್. ಗೈಸ್ ನಮ್ ಶೆಟ್ಟಿ ನೋಡಿ ಗೈಸ್, ನನ್ನನ್ ಬಿಟ್ಟು ಬೇರೆಯವ್ರ ಹತ್ರ ಎಲ್ಲ ಕ್ಲೋಸ್ ಆಗಿರ್ತಾಳೆ ಅಂದ್ರೆ ಅವ್ನಿಗೆ ಆಫ್ ಮಾಡೋಣ. ಬ್ಲಾಗ್ ಮಾಡ್ತಿಲ್ವ ನಾನು? ಅಡ್ವರ್ಟೈಸ್ ಹಾಕೊಂಡು ಕೂತವ್ನೆ. ಇಲ್ಲಿ ಬಂದಿದ್ದೀನಿ ಅಂತ ಅವ್ರಿಗೆ ಗೊತ್ತಿರಲ್ಲ. ಇವಳು ಹೇಳ್ತಾಳೆ ಫೋರಮ್ ನೋಡಿ ಗೈಸ್, ಇವ್ರಿಬ್ರು ಕೊನೆಗೆ ನಂಗೆ ಶೆಟ್ಟಿನೂ ಧೋಕ ಮಾಡ್ಬಿಟ್ಲು. ತೇಜ ಬಗ್ಗೆ ಮಾತಾಡ್ಬೇಡ ಶೆಟ್ಟಿ. ವಾಟ್ ಇಸ್ ದಿಸ್? ಮೂವಿಯಿಂದ ಬಂದಾದ್ಮೇಲೆ ಇವಳು ನೋಡ್ರಿ ಇಲ್ಲಿ ಇವಾಗ ಮತ್ತೆ ಮೇಕಪ್ ಮಾಡ್ಕೊಂತಿರೋದು. ಅದಿಷ್ಟು ಮೇಕಪ್ ಮಾಡ್ಕೊಂತಾರೆ ಹುಡುಗಿರು. ನಾನೇ ಪರವಾಗಿಲ್ಲ, ನಾನು ಒಂದ್ಸರಿ ಬೆಳಗ್ಗೆ ಲಿಪ್ ಬಾಮ್ ಐಲೈನರ್ ಬರ್ಬೇಕಲ್ಲ ಕಾಮೆಂಟ್ಸ್ ಅಲ್ಲಿ, ನಮ್ ಸಂಧ್ಯಾ ನ್ಯಾಚುರಲ್ ಬ್ಯೂಟಿ, ನಮ್ ಸಂಧ್ಯಾ ಹಾಗೆ. ಅವ್ರು ಹೇಳ್ತಾರೋ ಬಿಡ್ತಾರೋ, ಅವ್ರು ಹೇಳೋ ತರ ಇವಳು ಪ್ರವೋಕ್ ಮಾಡ್ಬಿಡ್ತಾರೆ ವಿಡಿಯೋದಲ್ಲಿ. ಇಲ್ಲ ಗೈಸ್, ಆದ್ರೂ ನಾನು ನ್ಯಾಚುರಲ್ ಬ್ಯೂಟಿನೇ. ಮುಂದಿನಕ್ಕೂ ಇವ್ರು ನಾನು ಚೆನ್ನಾಗಿ ಕಾಣ್ತಿ ಅಂತೆಲ್ಲ ಹೇಳೇ ಇಲ್ಲ. ಬೇಜಾರಾಗುತ್ತೆ, ಬಟ್ ಐ ಡೋಂಟ್ ಕೇರ್ ಗೈಸ್. ನಾನು ಇಲ್ಲಿ ಬಡ್ಕೊಂತ ಇರ್ತೀನಿ, ನಿಮ್ದು ನೀವು ಮಾಡ್ತಾ ಇರ್ರಿ. ಇವಳು ಲಿಪ್ಸ್ಟಿಕ್ ಹಾಕೋ, ಇವಳು ಅಯ್ಯೋ ಮದ್ವೆಗೆ ನೀವೆಲ್ರೂ ಒಡವೆ ಮಾಡ್ಸಾಕ್ಬೇಕಂದ್ರೆ ಗೋಲ್ಡೇ ಕೊಡ್ಸ್ಬೇಕು ಆಯ್ತಾ? ಇವಾಗೆಲ್ಲ ಬಟ್ಟೆ ಅದು ಇದು ಕೊಡ್ಸ್ತೀರಾ, ಅವಾಗ ಮದ್ವೆಗೆ ಗೋಲ್ಡೇ ಕೊಡ್ಸ್ಬೇಕು. ಬಟ್ಟೆ ನೋಡು ಅವಾಗ್ಲೇ ಏನೇನೋ ಬೈದ್ರು ಗೈಸ್. ಪಿಂಡ ನೀವ್ ಅಪ್ಕೊಡ್ತಾರ ಕಾಸು ಅಂತೆಲ್ಲ. ಕಂಟೆಂಟ್ ಮಾತ್ರ ಕೊಡಕ್ ಚಾನ್ಸೇ ಇಲ್ಲ. ಏನ್ ಮಾಡಕ್ಕಾಗಲ್ಲ ಗೈಸ್, ಜನ ಹಿಂಗಿದ್ದಾಗ ನಾವು ಸುಮ್ಮನೆ ಆಗ್ಬಿಡ್ಬೇಕು. ಅದು ಗೈಸ್ ಶೆಟ್ಟಿ ಒಪ್ಳಿದಾಳು, ಅದಕ್ಕೆ ಶೆಟ್ಟಿ ಅನ್ನೋದು. ಯಾವ ಫ್ಲೇವರ್? ನಮ್ಮ ಕಾಸು ಕೊಟ್ಟವ್ರೇನೆ. ಸಂಧ್ಯಾ ಕೆಳಗ್ ನೋಡ್ಕೊಂಡು ಓಡಾಡ್ ಸಂಧ್ಯಾ. ನೀನ್ ನೋಡ್ಕೊ ಬಂಗಾರ. ಕಣ್ ಕ್ಲೋಸ್ ಮಾಡಿದೀವಿ. ಯಾವ್ದು ಟಚ್ ಮಾಡ್ತಾಳೋ ಅದು ಇಸ್ಕೊಂತೀವಿ ಬೇಗನೆ. ನಾನು ತಿನ್ನೋ ತರ ಇಸ್ಕೊಳ್ಳೆ, ನಂಗೆ ಚಾಕ್ಲೇಟ್ ಅಂದ್ರೆ ಇಷ್ಟ ಕಣೆ. ಚಾಕ್ಲೇಟ್ ಪಿಕ್ ಮಾಡಿ ಚಾಕ್ಲೇಟ್ ಬೇಡ, ತುಂಬಾ ಚಾಕ್ಲೇಟ್ ಬೇಗ ಮುಟ್ಟೆ ಯಾವ್ದೋ ಒಂದು ಮಾಡ್ತಾಳು. ಅವಳಿಗೂ ಅದಿಷ್ಟ, ಇವಳಿಗೂ ಅದಿಷ್ಟ, ಇಬ್ರು ಸೇರ್ಕೊಂಡು ಅವ್ರ ಇಷ್ಟ ಇಸ್ಕೊಂಡ್ರು. ನಾನ್ ಶೆಟ್ಟಿ ನಾನು ಶೆಟ್ಟಿಗೆ ಹೋಗಿ ಹೇಳ್ತೀನಿ, ಇಬ್ರು ಮೋಸ ಮಾಡ್ತಿದ್ದೀನಿ. ಚೀಟಿಂಗ್ ಇದು ಮುಖ್ಯವಾದ ಅಮೂಲ್ಯವಾದ ಪಾತ್ರ ಹೊಂದ್ಬಿಟ್ಟು ಅವ್ರು ಇವ್ರು 4 ಜನ ನನ್ನ ಲೈಫಲ್ಲಿ. ಆ್ಯಂಡ್ ಗೈಸ್ ಈಗೆಲ್ಲ ಫ್ರೆಂಡ್ಶಿಪ್ ಎಲ್ಲ ಸಿಗೋದು ತುಂಬ ಕಷ್ಟ ಆಗಿದೆ. ಹೊರಟ ದಿನ ನಾವೇ ಹೇಳ್ತಾ ಇದೀವಿ ಒಂದು ಇಸ್ಕೊಳ್ಳಿ ಅಂದರೆ ಕಾಸು ಜಾಸ್ತಿ ಆಗುತ್ತೆ ಅಂತ. ಶೆಟ್ಟಿ ನಿಮ್ಮ ಅಭಿಪ್ರಾಯ? ಶೆಟ್ಟಿ ನಿಮ್ಮ ಅಭಿಪ್ರಾಯ? ಶೆಟ್ಟಿ ನಾನು ಮಾತಾಡೋಕೆ ಸ್ವಲ್ಪ ಮಾತಾಡೋ ಶೆಟ್ಟಿ. ಕೇಕ್ ಚೂಸ್ ಮಾಡ್ತಾ ಚೀಸ್ ಕೇಕ್ ಇಷ್ಟ ನನಗೆ, ನಿಂಗೆ ಇಷ್ಟ ಇಲ್ಲ? ತಗೊಳ್ಳೋಣ. ಯಾವ್ದು ತಗೊಂತೀರ ಬೇಗ ತಗೊಳ್ರಿ. ಸಂಜನಾ ಇಸ್ ಲುಕಿಂಗ್ ಕ್ಯೂಟ್ ಟುಡೇ. ಸಂಜು ಒಂಚೂರು ಹಿಂದೆ ಹೋಗು. ಕ್ಯೂಟಕ್ ಅಂತಳು ನಮ್ಮ ಹುಡುಗಿ. ಅದು ಬಿಡು ಗೈಸ್, ಅದು ನಮ್ಮ ಹುಡುಗಿಗೆ ನಜರ್ ಜಾಸ್ತಿ ಆಗೋಗಿ ಅದಾಗ ಫೀಲ್ ಔಟ್ ಆದ್ರೆ ಮಾರ್ಕಿರಲ್ಲ. ನೀನೇ ಮಾರ್ಕಿರುತ್ತೆ. ನಾನೇನೋ ಹೇಳ್ತಾ ಇದ್ದೀನಿ ಅಂತ ಕೇಳಿಸ್ಕೊಬೇಕು, ಇಗ್ನೋರ್ ಮಾಡೋದಲ್ಲ. ಅವ್ರಿಗೆ ಪಪ್ಪಿ ಕೊಡ್ತಿದ್ಯಾ ನನಗ? ನಾನು ನಿಮಗೆ ಗಿಫ್ಟ್ ಕ್ರಿಸ್ಮಸ್ ಟ್ರೀ ಇನ್ನಡಿ ಅಲ್ಲಿ ಯಾವ್ದೋ ಇಟ್ಕೊಂಡೆ, ಅದನ್ನ ಇದೆತ್ಕೊಂಡು ಹೋಗೋಣ. ಈ ಹುಡ್ಗ ಬೇಕಾ? ಹೆಂಗಿರು ನಿನ್ ಲೈಫಲ್ಲಿ ಒಂದು ಹುಡ್ಗ ಇಲ್ಲ, ತಗೋ ಇವಣ್ಣ. ಜೊತೆ ಏನ್ ಮಾಡ್ಲಿ? ಜಾಸ್ತಿ ಎಲ್ಲ ಖರ್ಚು ಮಾಡ್ಬೇಕು, ಮುಚ್ಕೊಂಡು ಬಂದ್ರೆ ಏನ್ ಸಿಗೋದೇ ಅಪರೂಪ. ಸುಮ್ಮನೆ ಇರ. ಮತ್ತೇನ್ ಕೊಡಿಸ್ತೀನಿ? ಕಣೆ ನಿನ್ಗೆ ಏನ್ ಬೇಕು? ಲಂಬರ್ಗಿನಿ ಬೇಕಾ? ಲಂಬರ್ಗಿನಿ ಏನೇ? ಇವಾಗ ನಾವು
ಫೈರ್ ಎಕ್ಸ್ಟಿಂಗ್ವಿಷರ್ ಗೈಸ್ ಸ್ವಲ್ಪ ಆ ಕಡೆ ಹೋಗಿ ಬರ್ಡೇಗೆ ಗೈಸ್ ಮಾಡ್ತಾಳೆ ಇವಳು. ಗೈಸ್ ಇವಾಗ ನಾವು ಕೇಕ್ ಕಟ್ ಮಾಡಿಸ್ತಾ ಇದೀವಿ. ಸಂಜನಾನ ಇಲ್ಲಿ ದೊಡ್ಡ ಮಾಲ್ ಕರ್ಕೊಂಡ್ಬಂದು ಇದನ್ನ ರೆಂಟಿಗೆ ತಗೊಂಡಿದ್ದೀನಿ ಇವತ್ತು ಒಂದಿನ ಇವ್ರ ಬರ್ಡೇ ಸೆಲೆಬ್ರೇಟ್ ಮಾಡೋಕ್ಕೆ. ಸಂಜು ನಿಂಗೆ ಏನಾದ್ರು ಅನ್ನಿಸ್ತಿದ್ಯಾ? ತುಂಬಾ ಅನ್ನಿಸ್ತಾ ಇದೆ. ಈ ಮಾಲ್ ನಮ್ಮ ಅಪ್ಪಂದು ಅಲ್ಲ, ಇವ್ರ ಎಕ್ಸೈಟೆಡ್ ಇದ್ದೀರಾ ಗೈಸ್? ಫಸ್ಟ್ ಆಫ್ ಆಲ್ ಇಲ್ಲಿ ಕ್ಯಾಂಡಲ್ ಹಚ್ಚೋದು ಅಲವ್ ಇಲ್ಲ. ಇಲ್ಲೆಲ್ಲ ಇಲ್ಲ. ಇಲ್ಲಾಂದ್ರೆ ಇಲ್ಲ ಆಚೆ ಹೋಗೋಣ ಬನ್ರಿ. ಹಾ ಹಾ ಅದಕ್ಕೆ ಇಲ್ಲ ಕೊಡಲ್ಲ. ಅಲ್ಲ ಅವನಿಗೆ ತಲ್ಲೋಗ್ತಾವಳೆ. ಇಲ್ಲ ಜಗಳ ಆಡಕ್ ಹೋಗ್ಬೇಡ ಬಾರೆ. ಏನ್ ತೋರ್ಸು ಅವಳನ್ನ. ಇದ್ರೆ ಕೊಡಿ ಬ್ರೋ, ನೀವು ಸ್ಮೋಕ್ ಮಾಡಲ್ಲ ಅಂತ ನನಗೆ ಗೊತ್ತು. ಈ ಕೇಕೆ ಬಂತಲೇ ಮೇಲೆ. ಬರ್ಡೇ ಸಂಜನಕ, ಹ್ಯಾಪಿ ಬರ್ಡೇ ಸಂಜನಕ, ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಸಂಜನಕ. ಯಾರು ತಿನ್ಸ್ತೀಯ ಇವಾಗ? ಇವಾಗ ಯಾರು ತಿನ್ಸ್ತಾಳೆ ಅನ್ನೋದಿರೋದು. ಯಾರು ಫಸ್ಟ್ ತಿನ್ಸ್ತೀಯ? ನನಗೆ ಗೊತ್ತು ಗೈಸ್ ನನಗೆ ಅಂತ. ಈಗ ಅಚೀವ್ ಮಾಡ್ಬೇಕು ಸಂಧ್ಯಾನ. ನನ್ನಷ್ಟು ಖುಷಿ ನೀವೆಲ್ಲ ಒಂದ್ ಫ್ರೆಂಡ್ಸು. ಸಂಜನಾ ಲೇ ಯಾರಿಗೋ ಒಬ್ರು ಹಂಗೆ ಬರ್ರಿ. ನಾನಂದ್ರೆ ಇಷ್ಟ ಜಾಸ್ತಿ. ನಿಂಗೆ ನಾಚಿಕೆ ಚೂರನ ಕೊಡ್ಬೇಕು. ತಿನ್ನೆ ಹೋಗೆ. ಥೋ ನನ್ನ ಕೈಲಿ ಆಗಲ್ಲಪ್ಪ. ತಿನ್ಸೆ ನನಗೆ ಹೋಗ್ಲಿ ಅತ್ಲಾಗಿ. ಒಂದೇ ತಾನೆ ನೆಕ್ಬೇಡ. ಕೈ ಎಲ್ಲ ಒಳಗೆ ಹೋಗುತ್ತೆ ನಂಗೆ. ಫೋಟೋ ಹಾಕಿ ಎಲ್ರು. ನಗುತ್ತಾ ನಗುತ್ತಾ ಬಾಳು ನೀನು ನೂರು ವರ್ಷ. ಇವಾಗ ಸಂಜನಾಗೆ ನಾವು ರಿಂಗ್ ಕೊಡ್ಸೋಣ ಅಂತ ಬಂದಿದ್ದೀವಿ. ಮೂರಲ್ಲಿ ಒಂದು ಸೆಲೆಕ್ಟ್ ಮಾಡ್ತೀನಿ. ಹಾ ನಿಂಗೆ ಯಾವ್ದು ಬೇಕೋ ಸೆಲೆಕ್ಟ್ ಮಾಡು. ಇದೊಂದು ಮತ್ತೆ ಇನ್ನೊಂದು ತೋರಿಸಿ. ಇದು A B C ಈ ಮೂರಲ್ಲಿ ಯಾವುದೇ ನಿಂಗೆ? ನಂಗೆ ಇದು ಇಷ್ಟ ಆಯ್ತು, ಇವೆರಡು ಇಷ್ಟ ಆಯ್ತು. ನಂಗೂ ಇದು ಇಷ್ಟ ಆಯ್ತು, ಇದು ಇಷ್ಟ ಆಯ್ತು. ನಂಗೆ ಯಾವ್ದು ಇಷ್ಟ? ಅಯ್ಯಯ್ಯ ಸುಮ್ಮನೆ ಯಾವುದೋ ಒಂದು ಶೆಟ್ಟಿ ನೀನು ಎಷ್ಟು ಸ್ಯಾಡಿಸ್ಟ್ ಗೊತ್ತಾ? ಅದಕ್ಕೆ ನೆಕ್ಸ್ಟ್ ಇನ್ನೊಂದು ವರ್ಷ ಆಚೆ ಬರೋದು. ಅಲ್ಲೇ ಅದ್ರಲ್ಲಿ ಏನು ಗೊತ್ತಾಗ್ತಿದೆ ಹೇಳಾಯ್ತು. ಹಿಂಗೆ ಬಂದು ಮಿರರ್ ಮುಂದೆ ನಿಂತ್ಕೊಂಡಿದ್ರೆ ಗೈಸ್ ನಾನು ಸೈಡ್ ಆಯ್ತು. ನನ್ನ ಔಟ್ಫಿಟ್ ನೋಡಿ ಆಯ್ತು. ಅವಳಂತೂ ಸೆಲೆಕ್ಟ್ ಮಾಡಲ್ಲ ನನ್ನ ಔಟ್ಫಿಟ್. ಇಸ್ ಇಟ್ ನಾಟ್ ಸ್ಟ್ಯಾಂಡಿಂಗ್? ಆಮ್ ಐ ನಾಟ್ ಲುಕಿಂಗ್ ಕ್ಯೂಟ್? ನನಗೆ ಮತ್ತೆ ಈಕ್ವಲ್ ಮಾಡಬೇಡ ಬಿಗ್ ಬಾಸ್ ತರ. ಆಮೇಲೆ ಕ್ಯಾಪ್ಟನ್ ಕೇಳೋಣ ಯಾವುದು ಅಂತ. ನಂಗೆ ಯಾವ್ದು ಈಗ ನಂಗೆ ಎರಡು ಇಷ್ಟ ಆಯ್ತು ಆಕ್ಚುಲಿ. ನಂಗೆ ಎರಡು ಇಷ್ಟ ಆಯ್ತು. ನಾನು ಈ ಕಡೆಲೆ ಎಸ್ ಫೈನಲಿ ಚಪ್ಪಾಳೆ ಹೊಡಿ. ಫೈನಲಿ ನಮ್ಮ ಹುಡುಗಿ ಒಂದು ತಗೊಂಡವಳೆ. ನಾನು ಹಾಕ್ತೀನಿ. ನಂಗೆ ಆಸೆ ಮೈ ಚೋಟ ಪುಟಾಣಿ ಗಿಫ್ಟ್. ನನ್ನ ಬಾಳಿನಲ್ಲಿ ನೀನು ಇರುವೆ, ಪ್ರೀತಿಯಿಂದ ಗುದ್ದಾಡುವೆ, ಅಪ್ಪಿಕೊಂಡು ಮುದ್ದಾಡುವೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಆ್ಯಂಡ್ ಸಂಜನಾ ಬರ್ಡೇನ ಸಖತ್ತಾಗೆ ಸೆಲೆಬ್ರೇಟ್ ಮಾಡಿದ್ವಿ. ಸೊ ನನಗೆ ನೀವೇನು ಆ ಫ್ರೆಂಡ್ಸ್ನೆಲ್ಲ ನೋಡಿದ್ದೀರಲ್ಲ, ಸೊ ನಾನು ಸ್ಕ್ರ್ಯಾಚಿಂದ ಇದ್ದವ್ರು ಅವರು. ಸೊ ನಾನು ಬೆಳೆದ ಮೇಲೆ ಅಥವಾ ನನಗೆ ನೇಮ್ ಫೇಮ್ ಬಂದ ಮೇಲೆ ಬಂದವರಲ್ಲ. ಸೊ ನನಗೆ ತುಂಬ ಸಪೋರ್ಟ್ ಮಾಡಿದ ಫ್ರೆಂಡ್ಸ್ ಇವರೆಲ್ಲ. ಸೊ ಯಾವತ್ತು ನಾನು ಅವ್ರನ್ನ ಬಿಟ್ಕೊಡಲ್ಲ, ಅವರು ನನ್ನನ್ನು ಬಿಟ್ಕೊಡಲ್ಲ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರೆಯೋಕೆ ಹೋಗ್ಬೇಡಿ. ಯಾಕಂದರೆ ನಾನು ನಿಮ್ಮ ಪ್ರೀತಿಯ ಲೇಡಿ ಬಾಂಡ್ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಆ್ಯಂಡ್ ಅಷ್ಟೇ ವಿಷಯ. ಪೀಸ್ ಮತ್ತೆ ಸಿಗುವ ಗೈಸ್.